ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಏನು ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂಥ ಹಿನ್ನೆಲೆ ಕಳೆದ ಜೂನ್ 27ನೇ ತಾರೀಕು ರಸ್ತೆ ಸುರಕ್ಷತಾ ADGP ಅವರಾದಂಥ ಅಲೋಕ್ ಕುಮಾರ್ ಅವರು ಭೇಟಿಯನ್ನು ಕೊಟ್ಟಿದ್ದರು. ಹಲವು ರೀತಿಯ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದರು. ಇವತ್ತು ಕೂಡ ಒಂದು ತಿಂಗಳ ಬಳಿಕ ಅಲೋಕ್ ಕುಮಾರ್ ಅವರು ಮತ್ತೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರೇನು ಸಲಹೆಗಳನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಏನು ಮಾಡಿದ್ದಾರೆ ಕೇಳಿ ತಿಳ್ಕೊಳ್ಳೋಣ. ಸ್ವತಃ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಕೂಡ ಎಕ್ಸ್ಪ್ರೆಸ್ ಹೈವೇಗೆ ಭೇಟಿಯನ್ನು ಕೊಟ್ಟಿದ್ದೀರಿ ಸರ್. NH ಅಧಿಕಾರಿಗಳಿಂದ ಏನು ಮಾಹಿತಿ ತೊಗೊಂಡಿದ್ದೀರಿ, ನೀವೇನು ಸಲಹೆ ಕೊಟ್ಟಿದ್ದೀರಿ, ಏನು ಇಂಪ್ಲಿಮೆಂಟ್ ಆಗಿದೆ ಸರ್? ಅಲ್ಲ, ನಾವು ಅದೇ ನೋಡೋಕ್ಕೆ ಬಂದಿದ್ವಿ. ನಿನ್ನೆ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಇನ್ನೂ ಸರಿಯಾದ ರೀತಿಯಿಂದ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ನಾವು ಇಲ್ಲಿ ಕೆಲವು ಅವರು ಹೇಳಿದ್ದು ಡಿಸ್ಪ್ಲೇ ಬೋರ್ಡ್ ಹಾಕಿದ್ದೀವಿ, ಡಿಸ್ಪ್ಲೇ ಬೋರ್ಡ್ ಇನ್ನೂ ಚಾಲೂ ಆಗ್ತಾ ಇಲ್ಲ. ಮತ್ತು ಈಗ ಕ್ಯಾಮ್ರಾ ಅವರು ಹೇಳಿ 93ನೇ ಕಿಲೋಮೀಟ್ರಲ್ಲಿ ಹಾಕಿದ್ದಾರೆ, ಅದು ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಅವ್ರಿಗೆ ನಾವು ಎಂಟ್ರಿ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್ ಎಲ್ಲ ಇದು ಸರಿಪಡಿಸಲಿಕ್ಕೆ ಹೇಳಿದ್ದೀವಿ. ಇದು ಎಲ್ಲ ಕೆಲಸ ನಮ್ಮ ಪ್ರಕಾರ ಇನ್ನೂ ಆಗಬೇಕಾಗತ್ತೆ. ಸೊ ನಾವು ಅವರಿಗೆ ಹೇಳಿದ್ವಿ, ಅವ್ರದ್ದು ಅಧಿಕಾರಿ ಕೂಡ ಇಲ್ಲಿ ಇದ್ದಾರೆ, ಪೊಲೀಸ್ ಇಲಾಖೆ ಕೂಡ ನಾವು ಕೆಲವು ಸಲಹೆ ಸೂಚನೆ ಕೊಟ್ಟಿದ್ವಿ. ಆ ಪ್ರಕಾರ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿ 800ಕ್ಕಿಂತ ಜಾಸ್ತಿ ಅವರು ಲೇನ್ ವೈಲೇಷನ್ ಸಲುವಾಗಿ ಮತ್ತು 1100ಕ್ಕಿಂತ ಜಾಸ್ತಿ ಅವರು ಓವರ್ ಸ್ಪೀಡಿಂಗ್ ಸಲುವಾಗಿ ರಾಮನಗರದಲ್ಲಿ ಕೇಸ್ ಹಾಕಿದ್ದಾರೆ. ಸೊ ಅದು ಮಾಡಿದ ಕಾರಣ ಸಾವಿನ ಪ್ರಮಾಣ ಖಂಡಿತ ಅದು ಕಮ್ಮಿ ಆಗಿದೆ. ಆದರೆ ಇದು ಬಹಳ ನಮ್ಮ ಪ್ರಕಾರ ಈ ತಾತ್ಕಾಲಿಕವಾಗಿ ಸಿಸ್ಟಮ್ ಇದೆ, ಅದು ನಮ್ಮ ಪ್ರಕಾರ ಒಂದು ಪರ್ಮಾನೆಂಟ್ ಸಿಸ್ಟಮ್ ಮಾಡಲಿಕ್ಕೆ ಬೇರೆ ಬೇರೆ ಕ್ರಮಗಳು ಅದು ಪೊಲೀಸ್ ಇಲಾಖೆ ನಾವು ತೊಗೊಳ್ಬೇಕಾಗತ್ತೆ, ಅದು ನಾವು ತೊಗೊಳ್ತಾ ಇದ್ದೀವಿ. ಆದರೆ NHAIನವರು ಮುಖ್ಯವಾಗಿ ಅವರು ಇನ್ನೂ ಬಹಳ ಕೆಲಸ ಮಾಡಬೇಕು. ಸರ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಾಹನ ಮೋಟಾರು ಪ್ರಾಧಿಕಾರದ ಅನ್ವಯ ಒಂದು ರೂಲ್ಸ್ ಜಾರಿಯಾಗಿದೆ ಸರ್. ಅಂದರೆ ಜುಲೈ 12ಕ್ಕೆ ಗೆಜೆಟ್ ನೋಟಿಫಿಕೇಶನ್ ಕೂಡ ಆಗಿದೆ. ಯಾವುದೇ ದ್ವಿಚಕ್ರ ವಾಹನಗಳು, ಗಾಡಿ, ಸ್ಕೂಟರ್ಗಳು ಈ ಒಂದು ಎಕ್ಸ್ಪ್ರೆಸ್ ಹೈವೇಗೆ ಬರುವಂತಿಲ್ಲ ಅಂತ. ಅದು ಯಾವಾಗಿಂದ ಜಾರಿ ಮಾಡ್ತೀರಿ ಸರ್? ಅದು 1ನೇ ಆಗಸ್ಟಿಂದ ಇದು ಜಾರಿಗೆ ಬರುತ್ತೆ. ಅವ್ರದ್ದು 12ನೇ ಜುಲೈಗೆ ಇದು ಆದೇಶ ಆಗಿದೆ. 21ನೇ ಜುಲೈಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಕಡೆ ಆಗಿದೆ. ಮತ್ತು ಈಗ ಒಂದು ವಾರ ನಾನು ಅವರಿಗೆ ಹೇಳಿದ್ದೇನೆ, ಅವರು ಜನರಿಗೆ, ಸಾರ್ವಜನಿಕರಿಗೆ ಒಂದು ಸಲಹೆ ಸೂಚನೆ ಕೊಡಬೇಕು, ಎಲ್ಲ ಕಡೆ ಅವರಿಗೆ ಜನರಿಗೆ ತಿಳುವಳಿಕೆ ಕೊಡಬೇಕು. ನಿಬಂಧನೆ ಅದು ಮಾಡಿದ್ದಾರೆ ಇದು ಎಕ್ಸ್ಪ್ರೆಸ್ ವೇ ಮೇಲೆ. ಆ ನಂತರ ಅವರು 1 ಆಗಸ್ಟಿಂದ ಇದಕ್ಕೆ ಇದು ಅವರು ಜಾರಿಗೆ ತರಬೇಕು. ಸರ್, ಈಗ ಅಪಘಾತಗಳ ಸಂಖ್ಯೆ ಕಳೆದ ಒಂದು ತಿಂಗಳಲ್ಲಿ ಯಾವ ರೀತಿಯಾಗಿ ಕಡಿಮೆ ಆಗಿದೆ ಸರ್? ಯಾವ ರೀತಿ ಕಡಿಮೆ ಆಗಿದೆ ಸರ್ ಇದಿಷ್ಟು ಅಲೋಕ್ ಕುಮಾರ್ ಅವರ ಮಾತು. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ರಾಮನಗರ. ಮಾಡಿ ಎಲ್ಲ ಸ್ವಲ್ಪ ಈ ಕಡೆ ಕ್ಲಿಯರ್ ಮಾಡಿ ವೆಹಿಕಲ್ ಅಡ್ಡ ಆಗಬಾರ್ದು. ನೋಡಿ, ಅವನು ಲೇನ್ ವೈಲೇಟ್ ಮಾಡ್ತಾ ಇದ್ದಾನಲ್ಲ, ಅವನು ನೋಡಿ. ನೀವು ಹೇಗೆ ಅವ್ರಿಗೆ ಮಾಡ್ತೀರಾ?